ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ರಾಗಿ ಬರ್ಫಿ ಮಾಡಿದ್ದೇನೆ. ನೋಡ್ತಾ ಇರ್ಬೋದು, ಸೆಕೆಗಾಲಕ್ಕೆ ಬಾಡಿ ತುಂಬ ಹೀಟ್ ಆಗ್ತದೆ. ಆವಾಗ ಈ ರೀತಿ ತಂಡ ಆಗಿರುವಂಥ ರಾಗಿ ಬರ್ಫಿಯನ್ನು ಮಾಡಿ ತಿನ್ನಬೇಕು. ನಾವು ಬೇಕರಿಯಲ್ಲಿ ಸ್ವೀಟನ್ನು ತಂದು ತಿಂತೇವೆ, ಅದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿ ರಾಗಿ ಬರ್ಫಿಯನ್ನು ತಿನ್ನೋದ್ರಿಂದ ದೇಹನೂ ತಂಪಾಗಿರುತ್ತದೆ ಮತ್ತು ಹೆಲ್ದಿಯಾಗಿ ಕೂಡ ಇರ್ತದೆ. ಈ ರಾಗಿ ಬರ್ಫಿಯನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಇವತ್ತು ನಾನು ರಾಗಿಯನ್ನು ಉಪಯೋಗಿಸಿ ರಾಗಿ ಬರ್ಫಿ ಮಾಡ್ತಾ ಇದ್ದೀನಿ. ಇದಕ್ಕೆ ತುಳುವಲ್ಲಿ ಮಣ್ಣಿ ಅಂತ ಹೇಳ್ತಾರೆ ಮತ್ತು ಕನ್ನಡದಲ್ಲಿ ರಾಗಿಯದ್ದು ಹಾಲುಬಾಯಿ ಅಂತ ಹೇಳ್ತಾರೆ. ಮೊದಲು ಈ ಪ್ಯಾಕೆಟನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 2 ಕಪ್ ಆಗುವಷ್ಟು ರಾಗಿ ತಗೊಳ್ತಿದ್ದೀನಿ. ಇದು ಸಣ್ಣ ಕಪ್, ನೋಡ್ತಾ ಇರ್ಬೋದು. ಈ ಕಪ್ಪಲ್ಲಿ 2 ಕಪ್ ತಗೊಂಡಿದ್ದೀನಿ ಮತ್ತು 1/4 ಕಪ್ ಆಗುವಷ್ಟು ವೈಟ್ ರೈಸ್ ತಗೊಂಡಿದ್ದೀನಿ. ಇದು ನಾರ್ಮಲ್ ವೈಟ್ ರೈಸ್ ನಾವು ಊಟ ಮಾಡ್ತೇವಲ್ಲ, ಅದನ್ನೇ ತಗೊಂಡಿದ್ದೀನಿ. ಇದು ಅಕ್ಕಿ ಹಾಕೊಳ್ಳೋದು ಯಾಕೆ ಅಂದರೆ ರಾಗಿ ಬರ್ಫಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ. ಖಾಲಿ ರಾಗಿ ಹಾಕ್ಕೊಂಡ್ರೆ ಅದು ಗಟ್ಟಿ ಆಗೋದಿಲ್ಲ, ಸ್ವಲ್ಪ ಅಕ್ಕಿ ಹಾಕ್ಕೊಂಡ್ರೆ ಅದು ಬರ್ಫಿ ಶೇಪ್ಗೆ ಗಟ್ಟಿಯಾಗಿ ಬರ್ತದೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 3 ಸಲ ಚೆನ್ನಾಗಿ ತೊಳೆದು ಇದರ ನೀರನ್ನೆಲ್ಲ ಬಸಿಬೇಕು. ನೋಡಿ, ಇದರದ್ದು ಧೂಳಿ ಎಲ್ಲ ಮೇಲೆ ಬರ್ತದೆ, ಇಷ್ಟು ಮಣ್ಣೆಲ್ಲ ಇರ್ತದೆ ಇದರಲ್ಲಿ, ರಾಗಿಯಲ್ಲಿ. ಇದನ್ನು 2-3 ಸಲ ಕ್ಲೀನ್ ಮಾಡ್ಕೊಳ್ಬೇಕಾಗ್ತದೆ. ನೀರು ಚೇಂಜ್ ಮಾಡಿ ಈ ನೀರನ್ನು ತೆಗಿತೀನಿ. 3 ಸಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ 4 ಅವರ್ಸ್ ಆಗೋ ತನಕ ಇದನ್ನು ನೆನೆಸಿಟ್ಕೊಳ್ಬೇಕಾಗ್ತದೆ. ಇಲ್ಲಿ ಒಂದು ಇಡೀ ತೆಂಗಿನಕಾಯಿಯನ್ನು ತುರಿದುಕೊಂಡು ಇಟ್ಟಿದ್ದೀನಿ. ರಾಗಿ ಬರ್ಫಿ ಮಾಡಲಿಕ್ಕೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕನಿಸಿದವರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಅದು ನಿಮಗೆ ಮಾಡುವಾಗಲೇ ಗೊತ್ತಾಗ್ತದೆ ಎಷ್ಟು ಹಾಕ್ಕೊಳ್ಬೇಕಂತ. ನಾನು ಎಷ್ಟು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು. ಇಲ್ಲಿ ಏಲಕ್ಕಿಯ ಸಿಪ್ಪೆ ತೆಗೆದು ಅದರ ಬೀಜವನ್ನು ತೆಗೆದಿದ್ದೇನೆ, ನೋಡ್ತಾ ಇರ್ಬೋದು. ಒಂದು 4-5 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏಲಕ್ಕಿ ಎಲ್ಲ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟು ಸಾಕು, ನನಗೆ 5 ಏಲಕ್ಕಿ ಉಂಟು. ಇದರ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಬೇಗನೆ ಪುಡಿ ಆಗ್ತದೆ ಏಲಕ್ಕಿ, ಅದಕ್ಕಾಗಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಇದರಿಂದ ಏಲಕ್ಕಿಯನ್ನು ಪುಡಿ ಮಾಡ್ಕೊಳ್ಳೋದು. ಏಲಕ್ಕಿ ಎಲ್ಲ ಪುಡಿಯಾಗಿದೆ, ನೋಡ್ತಾ ಇರ್ಬೋದು. ಈ ಟಿಪ್ಸ್ ಎಲ್ರಿಗೂ ಗೊತ್ತಿರ್ಬೋದು, ಆದರೂ ಗೊತ್ತಿಲ್ಲದವರು ಈ ರೀತಿ ಮಾಡ್ಕೊಳ್ಬೋದು. ಇದನ್ನೀಗ ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ. ಈಗ 4 ಅವರ್ಸ್ ಆಗಿದೆ, ರಾಗಿ ಎಲ್ಲ ನೆನೆದಿದೆ, ನೋಡ್ತಾ ಇರ್ಬೋದು. ನೀವು ಜಾಸ್ತಿ ಕೂಡ ನೆನೆಸಿಟ್ಕೊಳ್ಬೋದು. ನಾನು 4 ಅವರ್ಸ್ ಇಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಇವಾಗ ಇಲ್ಲಿ ರಾಗಿಯನ್ನು ರುಬ್ಕೊಂಡು ಇಟ್ಟಿದ್ದೀನಿ. ಇದರ ಹಾಲು ತೆಗಿಬೇಕು ಇವಾಗ. ಈಗ ಒಂದು ಪಾತ್ರೆಗೆ ರುಬ್ಕೊಂಡು ಇಟ್ಟಿದ್ದ ರಾಗಿಯನ್ನು ಸೋಸ್ಕೊಳ್ತಿದ್ದೀನಿ. ನೀವು ಇಲ್ಲಿ ಬಟ್ಟೆಯಲ್ಲಿ ಕೂಡ ಹಾಲನ್ನು ತೆಗೆಯಬಹುದು, ನಾನು ಇದರಲ್ಲಿ ತೆಗೆದಿದ್ದೀನಿ, ನೋಡ್ತಾ ಇರ್ಬೋದು. ಈಗ ರಾಗಿಯ ಹಾಲನ್ನೆಲ್ಲ ತೆಗೆದು ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಸಿಕ್ಕಿದೆ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹಾಕೊಳ್ತಿದ್ದೀನಿ. ಇದರದ್ದು ಕೂಡ ಹಾಲು ತೆಗಿಲಿಕ್ಕೆ ಉಂಟು. ಇದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಈ ರಾಗಿ ಹಾಲಿಗೆನೆ ತೆಂಗಿನಕಾಯಿ ಹಾಲನ್ನು ಕೂಡ ತೆಗೆದು ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಕೆಲಸ ಜಾಸ್ತಿ ಅನಿಸಿದ್ರು ಈ ಬೇಸಿಗೆ ಕಾಲದಲ್ಲಿ ಈ ಥರ ರಾಗಿ ಬರ್ಫಿ, ರಾಗಿ ಜ್ಯೂಸ್ ಮತ್ತು ರಾಗಿ ಅಂಬಲಿ ಇದನ್ನು ಮಾಡಿ ಕುಡಿಬೇಕು. ದೇಹಕ್ಕೆ ತುಂಬಾನೇ ಒಳ್ಳೆಯದಿದು, ಒಳ್ಳೆ ತಂಪನ್ನು ನೀಡುತ್ತದೆ. ಇವಾಗ ತೆಂಗಿನಕಾಯಿ ಹಾಲನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಫುಲ್ ಆಗಿದೆ, ಇನ್ನೊಂದು ಪಾತ್ರೆಗೆ ಇದನ್ನು ಹಾಕೊಳ್ತಿದ್ದೀನಿ. ಈಗ ರಾಗಿ ಬರ್ಫಿ ತಯಾರು ಮಾಡ್ಕೊಳ್ಳುವ. ಇಲ್ಲಿ ನೀವು ಸೌಟನ್ನು ಹೀಗೆ ಹಾಕ್ತಾ ಇರಬೇಕು, ಇಲ್ಲಾಂದರೆ ಗಟ್ಟಿ ಆಗ್ತದೆ. ಹೀಗೆ ಹಾಕ್ತಾ ಕಲಿಸ್ತಾ ಇರಬೇಕು. ಇಲ್ಲಿ ಇನ್ನೊಂದು ಕೈಯಲ್ಲಿ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ, ಯಾಕೆಂದರೆ ಈ ಕೈ ಬಿಡಲಿಕ್ಕೆ ಇಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಕಲಿಸ್ಬೇಕು. ಇಲ್ಲಿ ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ನಾವು ಬೆಲ್ಲ ಕೂಡ ಹಾಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಕೂಡ ಉಪ್ಪು ಇದೆ. ಇವಾಗ ಬೆಲ್ಲ ಹಾಕ್ಕೊಳ್ತಿದ್ದೀನಿ.
ಬೆಲ್ಲ ನೀವು ಕರಗಿಸಿಕೊಂಡು ಕೂಡ ಹಾಕ್ಬೋದು, ಇದರಲ್ಲಿ ಕೂಡ ಕರಗ್ತದೆ. ಇದು ದೇಸಿ ಬೆಲ್ಲ. ಬೆಲ್ಲ ಹಾಕ್ಕೊಂಡ್ಮೇಲೆ ಕೈಗೆ ಬಿಡಲಿಕ್ಕೆ ಇಲ್ಲ, ಚೆನ್ನಾಗಿ ಕಲಿಸ್ತಾ ಇರಬೇಕು. ಇವಾಗ ಗಟ್ಟಿ ಆಗ್ತಾ ಉಂಟು, ನೋಡ್ತಾ ಇರ್ಬೋದು. ನೋಡಿ ಇಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾಗುವಾಗಲೇ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದ ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಏಲಕ್ಕಿ ಹಾಕಿದ ಮೇಲೆ ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗಲೇ ತಿಂದು ಬಿಡುವ ಅನಿಸ್ತದೆ. ಆಯಿತು, ಇವಾಗ ಇಷ್ಟು ಗಟ್ಟಿಯಾದರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ ಹಾಕಿ ಮಾಡ್ತಿದ್ದೀನಿ. ಈಗ ಈ ಥರ ಬಟ್ಲು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರಬೇಕು. ಇವಾಗ ಕೈಯಲ್ಲೇ ಸವರ್ತಿದ್ದೀನಿ, ಈ ರೀತಿ ಸವರ್ಕೊಳ್ಬೇಕು. ಈಗ ಇದನ್ನು ಬಟ್ಲಿಗೆ ಹಾಕ್ಕೊಳ್ತಿದ್ದೀನಿ. ಹಾಫ್ ಆನ್ ಅವರ್ ಆಗೋವರೆಗೆ ಇದನ್ನು ಹೀಗೇ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಕಟ್ ಮಾಡಿಕೊಳ್ಳುವ, ಇಲ್ಲಾಂದರೆ ಕಟ್ಟಾಗಿ ಬರೋದಿಲ್ಲ. ತಣ್ಣಗಾದ್ಮೇಲೆ ಇದನ್ನು ಒಳ್ಳೆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಇವಾಗ ಹಾಫ್ ಆನ್ ಅವರ್ ಆಗಿದೆ. ನಮ್ಮ ರಾಗಿ ಬರ್ಫಿ ರೆಡಿ ಆಯಿತಾ ನೋಡುವ. ನೋಡಿ, ಸೈಡಲ್ಲಿ ಈ ಥರ ಮಾಡಿದರೆ ಅದು ಎದ್ದು ಬರಬೇಕು, ಆದರೆ ಹಾಕಿದೆ ಅಂತ ಅರ್ಥ. ಎಲ್ಲ ಸೈಡ್ ಕೆಲವು ಸಲ ಬರೋದಿಲ್ಲ ಅದು. ಇವಾಗ ಎಲ್ಲ ಸೈಡಲ್ಲಿ ಬರ್ತಾ ಉಂಟು, ನೋಡ್ತಾ ಇರ್ಬೋದು. ಆಗಿದೆ ಅಂತ ಅರ್ಥ. ಇದನ್ನು ಕಟ್ ಮಾಡ್ತಿದ್ದೀನಿ. ನಿಮಗೆ ಯಾವ ಆಕಾರ ಬೇಕೋ ಅದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಮ್ಮ ರಾಗಿ ಬರ್ಫಿ ಹೇಗೆ ಚೆನ್ನಾಗಿ ಬಂದಿದೆ ಅಂತ. ಹಲಗಾಡ್ತಾ ಉಂಟು, ನೋಡ್ತಾ ಇರ್ಬೋದು. ಜೆಲ್ಲಿ ಥರ ತುಂಬಾ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತು ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ನನ್ನ ರಾಗಿ ಬರ್ಫಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.